ಚೆನ್ನಾಗಿ ಬಿಡಿಸ್ರಿ, ಪದ್ಧತಿ ಪ್ರಕಾರ ಬಿಡಿಸ್ರಿ. ಈಗ ಮೊದಲು ಈ ಕ್ರಿಯೆಯನ್ನು ಬಿಡಿಸ್ಕೋಬೇಕು, ನೆನ್ಪಿಟ್ಕೋರಿ. ಈ ಕ್ರಿಯೆಯನ್ನು ಹೊರಗೆ ತಗೋರಿ, ತಗೊಂಡು ಬಿಡಿಸ್ರಿ, ಉತ್ತರ ಬರ್ತದೆ. ನೋಡಿ, ಬಿಡಿಸೋದಾತಂದ್ರೆ ನಾ ತಿಳಿಸ್ತೀನಿ ನೋಡ್ರಿ. ಮೊದಲ 1 ಪೂರ್ಣಾಂಕ 1/3 ನೋಡ್ರಿ, ಸರಿಯಾಗಿ ತಿಳ್ಕೊರಿ. 1 ಪೂರ್ಣಾಂಕ 1/3 ಪ್ಲಸ್ 5 ಪೂರ್ಣಾಂಕ 1/2 ಪ್ಲಸ್ 1 ಪೂರ್ಣಾಂಕ 1/2 ದುಂಡು ಕಂಸನ್ನು ಬಿಡಿಸಾಗ ಭಾಳ ಸರಳ ರೀತಿ ತಿಳಿಸ್ತದೆ ನೋಡ್ರಿ. 5 1 6 1 7 7 ಇದು ಅರ್ಧ, ಇದು ಅರ್ಧ 8 ಇದೊಂದು ಬರೋಬ್ಬರಿ. ಇದೊಂದು ಬಾಯಲ್ಲೇ 8 ಪೂರ್ಣಾಂಕ 1/3 ಬರ್ತದೆ. ಇದೊಂದು ಲಸಾಗಿ ತಕ್ಕೋತ ಕೂಡಬಾರ್ದು. ಇನ್ನೊಂದು ಸಲ ಹೇಳ್ತೀನಿ. 1 ಪೂರ್ಣಾಂಕ 1/3 ಪ್ಲಸ್ 5 ಪೂರ್ಣಾಂಕ 1/2 ಪ್ಲಸ್ 1 ಪೂರ್ಣಾಂಕ 1/2 5 1 6 ಇದು ಅರ್ಧ, ಇದು ಅರ್ಧ 6 5 1 6 1 7 ಇದೊಂದು 8 ಪೂರ್ಣಾಂಕ 1/3 ಬರ್ತದೆ. ಇದ್ರ ಲಸ ತಕ್ಕೋತ ಕಿಶನ್ ಭಾಳ ಟೈಮ್ ಹಾಳು ಮಾಡ್ಕೋತ ಕೂಡಬಾರ್ದು. ಪರೀಕ್ಷೆದಾಗ ಹೆಂಗೆ ವೇಗವಾಗಿ ಮಾಡಬೇಕು. ಇದನ್ನು ಲಸ ತೆಗೆದು ನೋಡ್ರಿ. ಈಗ ನೋಡ್ರಿ, 5 1 6 ಇದು ಅರ್ಧ, ಇದು ಅರ್ಧ 6 1 7 7 ಇದೊಂದು 8 ಇದು 8 ಪೂರ್ಣಾಂಕ 1/3 ಆಯ್ತು. ಈಗ ಅದನ್ನ ಕರೆಕ್ಟಾಗಿ ಹಚ್ಕೊಂಡು ಬಿಡ್ರಿ. 4 ಪೂರ್ಣಾಂಕ 7 8 ಮೈನಸ್ ಚೌಕಾಂಶ 3 ಪೂರ್ಣಾಂಕ 1/2 ಪ್ಲಸ್ ಪುಷ್ಪಾವರಣ 8 ಪೂರ್ಣಾಂಕ 17 24 ಮೈನಸ್ 8 ಪೂರ್ಣಾಂಕ 1/3 ಪುಷ್ಪಾವರಣ ಪೂರ್ತಿ, ಚೌಕಾವರಣ ಪೂರ್ತಿ. ಈಗ ಈ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕಾಗ್ಯದ. ಇದನ್ನು ಹೊರ ತೆಗೆದು ಹಚ್ಕೋರಿ. ಬರೋಬ್ಬರಿ 8 ಪೂರ್ಣಾಂಕ 17 24 ಮೈನಸ್ 8 ಪೂರ್ಣಾಂಕ 1/3 ತಿಳಿತಾ? ಪ್ಲಸ್ 8 ಹೋತು, ಮೈನಸ್ 8 ಹೋತು. ಬರೋಬ್ಬರಿ 17 24 ಮೈನಸ್ 1/3 ಇದ್ರ ಲಸ ಎಷ್ಟು ಬರ್ತದ? 24 ಬರ್ತದ. ನೋಡಿ, 24 ಒಂದಲೇ 3 8 17 ಒಂದಲೇ 17 ಮೈನಸ್ 8 ಒಂದಲೇ 8 ಬರೋಬ್ಬರಿ ಎಷ್ಟು ಬರ್ತದೆ ನೋಡ್ರಿ. ಅದನ್ನ 17 ಬರೋಬ್ಬರಿ 9 24 ಬಂತು. ಎಷ್ಟು ಬರ್ತದೆ? 9 24 9 24 ಬರೋಬ್ಬರಿ 3 3 3 8 ಎಷ್ಟು ಬಂತು ಉತ್ತರ? 3 8 ಬಂತು. ಅದು ಮತ್ತೆ ಹೊಳೆ ಹಚ್ಕೋರಿ. ಇದಕ್ಕೆ ಇಲ್ಲಿ ತಂದು ಹಚ್ಚರಿ ಉತ್ತರ. ಬರೋಬ್ಬರಿ 4 ಪೂರ್ಣಾಂಕ 7 8 ಮೈನಸ್ ಚೌಕಾಂಶ 3 ಪೂರ್ಣಾಂಕ 1/2 ಪ್ಲಸ್ ಎಷ್ಟದ? 3 8 ಎಷ್ಟು? ಪ್ಲಸ್ 3 8 ಈಗ ಇದು ಈ ಕ್ರಿಯೆ ಅಂತ ತಗೋರಿ. 3 2 6 1 7 2 ಪ್ಲಸ್ 3 8 ಲಸ ಎಷ್ಟು ಬಂತು? 8 ಬಂತು. 2 4 8 8 ಒಂದಲೇ 7 4 28 ಪ್ಲಸ್ 3 ಒಂದಲೇ 3 28 1 3 31 8 8 3 24 ಎಷ್ಟು ಉಳಿತು? 7 8 ಉಳಿತು. 31 8 ಈಗೇನು ಬಂತು ನೋಡ್ರಿ. 4 ಪೂರ್ಣಾಂಕ 7 8 ಮೈನಸ್ 3 ಪೂರ್ಣಾಂಕ 7 8 ಈಗ ನೋಡ್ರಿ. ಬರೋಬ್ಬರಿ 4 ಮೈನಸ್ 3 ಮಧ್ಯಂತರ ಚಿಹ್ನೆ 7 8 ಮೈನಸ್ 7 8 4ರ 3 ಆದರೆ ಎಷ್ಟು? 1 ಉಳಿತು. ಪ್ಲಸ್ 7 8 ಮೈನಸ್ 8 ಹೋಯ್ತು. ಆನ್ಸರ್ ಇಸ್ ಈಕ್ವಲ್ ಟು 1. ಆನ್ಸರ್ ಇಸ್ ಈಕ್ವಲ್ ಟು 1. ಉತ್ತರ ಸಂಖ್ಯೆ ಇಲ್ಲದ ಎ. ನೋಡ್ರಿ, ಚೆನ್ನಾಗಿ ತಿಳ್ಕೊರಿ, ಚೆನ್ನಾಗಿ ಬಿಡಿಸ್ಕೊಡ್ರಿ.